ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಊರಿಗೆ ಬಂದಿದ್ದಲ್ಲ, ಇಲ್ಲೇ ಮನೆ ಹತ್ರನೇ ಇದ್ದೆ, ಅಂಗಡಿ ಹತ್ರ ಹೋಗ್ಬೇಕು. ಇವಾಗ ನಮ್ಮ ಹುಡುಗರು ಇವಾಗ ಸ್ಕೂಲ್ ಮುಗಿಸ್ಕೊ ಬಂದವ್ರೆ. ಇಲ್ಲಿ ಇನ್ನೊಬ್ರು ಒಳಗಡೆ ಅವಳೆ. ಫುಲ್ಲು ಜೋರು ಮಳೆ ಗೈಸ್. ನಮ್ಮ ಕೇರ್ಪೇಟೆಲ್ಲಂತೂ ಸಖತ್ತು ಜೋರು ಮಳೆ. ಅದಕ್ಕೆ ನಮ್ಮ ಗಾಡಿಗಳನ್ನೆಲ್ಲ ವಾಶ್ ಆಗಲಿ ಅಂತ ನಿಲ್ಸಿದ್ದೀವಿ. ಅಲ್ಲಿ ಹಿಂದ್ಗಡೆ ಇನ್ನೊಂದು 2 ಗಾಡಿ ಐತೆ. ಜೋರು ಮಳೆ. ನಮ್ಮ ಮಿಂಡ್ರಿ ಏನು ಮಾಡ್ತಾವೆ ತೋರಿಸ್ತೀನಿ ಬನ್ನಿ ಗೈಸ್. ನಿಮಗೆ ಮಿಂಡ್ರಿ ಗೈಸ್, ಕ್ಯಾ ಸೀನ್ ಹೈ. ಮಿಂಡ್ರಿ ನೋಡಿ ಏನೋ ಮಾಡ್ತಾವಳೆ. ಇವಳ ಹೆಸರು ಮಿಂಡ್ರಿ ಅಂತ. ನಾವೆಲ್ಲ ಮಡಿಗೆಲ್ಲ ಇವಳ ಹೆಸರು ಮಿಂಡ್ರಿ. ಗುಡ್ಗೆ ಗುಡ್, ಮಿಂಡ್ರಿ ಗುಡ್. ಏನೋ ಶಕ್ತಿ ಹೋದಂತೆ. ಸರಿ, ಅಂಗಡಿಗೆ ಹೋಗ್ಬಿಟ್ಟಿರ್ತೀನಿ. ನಮ್ಮ ಅಜ್ಜಿಗೆ ಅಲ್ಲೂ ಹೋಗ್ಬಿಟ್ಟೈತೆ. ಅದಕ್ಕೆ ಅಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದೀವಿ. ನಾನು, ನನ್ನ ತಂಗಿ ಎಲ್ಲರೂ. ಅವಳು ಒಳಗಡೆ ಕೂತವಳು ನೋಡಿ. ಅಲ್ಲಿ ಗೌರವ್ ಇಲ್ಲಿ ಕೂತವಳೆ. ಅದೆಷ್ಟು ದೇವ್ರಿಗೆ ಗೊತ್ತು. ನನಗೂ ಉಳ್ಕಲಾಗ್ಬಿಟ್ಟೈತೆ ಗೈಸ್. ಇಲ್ಲಿ ಅದನ್ನ ತಗ್ಸ್ಬೇಕು. ಬೇಡ ಅಂದ್ಬಿಟ್ಟು ಹೋಗಿದ್ ಬಂದು ಹಾಸ್ಪಿಟ್ಲಿಗೆ. ಬೇಡ ಅಂತಾರೆ. ಇನ್ಫೆಕ್ಷನ್ ಆಗೈತಂತೆ. ಅದರಿಂದ ಮಾತ್ರೆ ನುಂಗ್ಬಿಟ್ಟು ಸೋಮವಾರ ಕರ್ಕೊಬನ್ನಿ ಅಂದವ್ರೆ. ಮಾತ್ರೆ ನುಂಗ್ಸ್ಬಿಟ್ಟು ಕರ್ಕೊಬರ್ಬೇಕು. ಇಲ್ಲಿ ನೋಡಿ ಹಿಂಗೆ ನಿಂತವಳು. ನಮ್ಮ ಕಾರಲ್ಲಿ ನಮ್ಮ ಬಾಸ್ ಸಾಂಗ್ ಬರ್ತಾಯಿದೆ ಗೈಸ್. ಇವ್ರನ್ನ ಬರೆಯಲ್ಲ ಇದು ಮಾಡ್ರೈತೆ ಬಿಡು. ಈಗ ಅವ್ನಿಗೆ ಬೇಡ ಅಂದ್ಬಿಡ್ತೀವಿ ಬಿಡು. ಅವ್ನು ನವೀನ್ಗೆ ಇಲ್ಲಿ ಹೇಳಿವಿ ಬಿಡು, ಯಾರಿಗೂ ಹೇಳ್ಬೇಡ ಅಂದ್ಬಿಡ್ತೀನಿ. ಸೆಂಟ್ರಿಂಗ್ಗೆ ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ತುಂಬ ಎಡಿಟ್ ಮಾಡಬೇಕು. 3 ದಿನದ ಬ್ಲಾಗ್ ಎಡಿಟ್ ಮಾಡಿದಾಗ ಹಂಗೆ ಮಡಿಗೆ ಕೂತಿದ್ದೀನಿ. ಅವ್ನು ಬಿಚ್ಕೊ ಹೋಗು ಅಂತ ಅನ್ಬೇಕಂತೆಲ್ಲ ಹೇಳ್ಬಿಡ್ಲ. ನಾನು ಹೋಗ್ಬಿಟ್ಟು ಸಿಗ್ತೀನಿ ಮನೆ. ಗಾಯ್ಸ್, ಇದು ನಮ್ಮ ಮನೆ ಪಕ್ಕದಲ್ಲಿರೋ ಮಸೀದಿ. ಅಲ್ಲಿ ಯಾರೋ ಒಬ್ರು ತೀರೋಗ್ಬಿಟ್ಟವ್ರೆ. ಅದಕ್ಕೆ ಅವರೆಲ್ಲ ನಿಂತವ್ರೆ ನೋಡಿ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ವಿಡಿಯೋ ಮಾಡ್ಕೊತೀನಿ. ಇವತ್ತು ಮನೇಲಿರೋ ಮಾಡೋಕ್ಕೆ ಬೇರೆ ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಏನೋ ಚಿಪ್ಸ್ ಮಸಾಲೆ ಏನೋ ಮಸಾಲೆ ಮಾಡವ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಊರಲ್ಲಿ. ನನಗೂ ಏನೋ ಮಾಡೋಕ್ಕೆ ಕೆಲಸ ಇರಲಿಲ್ಲ. ನಮ್ಮ ಮೈಕ್ಳಿಗೆ ಏನೋ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಇಷ್ಟೊಂದು ಗಂಟೆ ಇವಳನ್ನ ಅಳಿಸಿದಾಯ್ತು. ಇವಳನ್ನ ಅಳಿಸಿ ಸಾಕಾಯ್ತಲ್ಲ ಅಂದ್ಬಿಟ್ಟು ಇವಾಗ ಮಸಾಲೆ, ಚಿಪ್ಸ್ ಮಸಾಲೆ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೆಣಸಿನ್ಕಾಯಿ, ಈರುಳ್ಳಿ, ಅದು ಇದು, ಖಾರ ಪುಡಿ, ಅದು ಇದು ಎಲ್ಲ ನೋಡಬೇಕು. ಇಲ್ಲಿ ಚಿಪ್ಸ್ ನೋಡಿ, ಇಲ್ಲಿ ಕವರಲ್ಲಿ ಎಲ್ಲ ಚಿಪ್ಸ್ ಐತೆ. ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಅದು ರೀಲ್ಸ್ ನೋಡ್ಕೊಂಡು ಇದನ್ನೇ ನೋಡ್ಕೊಂಡು ಇದೇ ನೋಡ್ಕೊಂಡು ಮಾಡ್ತಾ ಇರೋದು. ಇವಾಗ ನಾವು ನೋಡಬೇಕು. ಮಾಡ್ಬೇಕಾದ್ರೆ ಸಿಗ್ತೀನಿ. ಅದನ್ನೇ
ಗಾಯ್ಸ್ ಬಾಂಡೆ ರೈತರ ಚಿಕ್ಕಾಗೋಯ್ತು, ಇನ್ನೂ ಚಿಪ್ಸ್ ಹುಡ್ಕೊಂಡಿದ್ದೆ, ಅದಕ್ಕೆ ದಪ್ಪನ ಮಾಡ್ದ ಮಾಡಕ್ಕೆ ಗೈಸ್ ಇದನ್ನ ಹಿಂಗೆ ಮಸಾಲೆ ತಗೊಂಡು ಮಸ್ತ ಮಾಡಿದ್ದೀನಿ ಗೈಸ್. ಹೆಂಗಿದೆ ಇವಳಂಗಾರೆ ಕ್ಯಾನ್ಸರ್, ಇವಳು ತಿನ್ನಂಗಿಲ್ಲ ತಿನ್ನಂಗಿಲ್ಲ ನೀನು ಬಿಡು. ಚೆನ್ನಾಗಿಲ್ವಲ್ಲ ಬಿಡು. ಹೆಂಗೈತಿ ಹೇಳು ಮತ್ತೆ. ಅಯ್ಯೋ ಬಿಡ್ರು ಆಯ್ತು, ಇಲ್ಲಿ ಮಡಗ್ತೀನಿ ಗೈಸ. ಮಾವಿನಕಾಯಿ, ಈರುಳ್ಳಿ, ಅದು ಸಕ್ಕದೆ ಸ್ಪೈಸಿಯಾಗಿ ಸಕ್ಕದಾಗಿದೆ. ನಮ್ಮ ಅಮ್ಮ ಬ್ಯಾಗ್ ನಾನು 3 ಜನ ತಿಂತಿದ್ವಿ.